ನಮಗೆ ABCD ಗೊತ್ತಿಲ್ಲ ಅಂದ್ರೂ A to Z ಟೆಕ್ನಾಲಜಿ ಗೊತ್ತಲ್ಲಿ. ನನ್ನ ಮಗಂದು ಫೇಸ್ಬುಕ್ ಇಂದ ಹಿಡಿದು ಟ್ಯೂಟೋರಿಯಲ್ ಇಂದ ಹಿಡಿದು ವಾಟ್ಸಪ್ ಇಂದ ಹಿಡಿದು ಸೆಕ್ಷುಯಲ್ ಡೌನ್ಲೋಡಿಂಗ್ ಇಂದ ಹಿಡಿದು ಔಟ್ ಗೋಯಿಂಗ್ ತನಕ ನಮಗೆ ಎಲೆಕ್ಟ್ರಾನಿಕ್ಸ್ ಬಗ್ಗೆ ಗೊತ್ತಮ್ಮ. ಲೇ ಆಂಡ್ರಾಯ್ಡ್ ಫೋನು ಆಂಡ್ರಾಯ್ಡು ಜೆಲ್ಲಿ ಪಿನ್ 5.7 ಲೇಟೆಸ್ಟ್ ವರ್ಷನ್ ಕಣ. ಇದನ್ನ ಅನುಭವಿಸೋದಕ್ಕೆ ಇಲ್ಲಿ ಬೇಕಮ್ಮ, ಬೇಕು ತಲೆ ಬೇಕು. ಬ್ಯಾಂಕಲ್ಲಿ ಲೋನ್ ತಗೊಂಡು ATM ಇಟ್ಟಂಗತ್ತಲ್ಲ ಬಾಸು, ನನ್ ತವಲೆ ಸಾಲ ತಗೊಂಡು ನನಗೆ ಪೋಸಾ? ಎಷ್ಟೋ ನಿನ್ನ ಹತ್ರ ಸಾಲ ತಗೊಂಡಿರೋದು? ಜೂಜಿ ಬೈ 2 ಲಕ್ಷ ಯಾವ್ದಾದ್ರು ಖರಾಬ್ ಡೀಲ್ ಸಿಗ್ಲೇ ನಿನ್ನ 2 ಲಕ್ಷ ನಾನು ನಿನ್ನ ಮಕ್ಕದ ಮೇಲೆ ಅಂತ ಬಿಸಾಕ್ತೀನಿ. ಮಹನೀಯರೇ, ಬೆಳಗಿನ ವಂದನೆಗಳು. ನಿಮಗೂ ಅದೇ ವಂದನೆಗಳು. ಹೇಳಿ ಮಹಿಳಾ ಮಣಿಯವರೇ. ತಾವು ತಮ್ಮ ಸಂಚಾರಿ ದೂರವಾಣಿಯನ್ನು 10 ನಿಮಿಷಗಳ ಕಾಲ ದಯಪಾಲಿಸಿದರೆ ನಾವೊಂದು ಹೊರ ಹೋಗುವ ಕರೆಯನ್ನು ಮಾಡಿಕೊಳ್ಳುತ್ತೇವೆ. ಹೊರಗೆ ಹೋಗುವ ಕರೆಗಳನ್ನು ಬೆಳಗ್ಗೆನೇ ನಾವು ಟಾಯ್ಲೆಟ್ ಅಲ್ಲಿ ಮುಗಿಸಿದೀವಿ. ಕನ್ನಡಿಗರ ಕಣ್ಮಣಿ, ಮುದ್ದಿನ ಮಣಿ, ನಮ್ಮ ಕನ್ನಡಿಗರ ಇಲ್ಲದ ಫೋನು, ನೀರಲ್ಲಿದೆ ಒದ್ದಾಡುವ ಮೀನು, ಮಾಡು ನೀನು ಒಂದು ಫೋನ್. ಈಗ ನನ್ನ ಫೋನಿಗೆ ಒಂದು ವ್ಯಾಲ್ಯೂ ಬಂತು. ಲೇ ಮಂಜಿನ ಹನಿ, ನೋಡೋ ಆ ಹುಡುಗಿನ, ಏನ್ ನನ್ನ ಮಗಂದು ಎಷ್ಟು ಸ್ವಚ್ಛವಾದ ಸ್ಪಷ್ಟವಾದ ಕನ್ನಡದಲ್ಲಿ ಮಾತಾಡ್ತಾವಳೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ಅದನ್ನು ಕೇಳಿಸ್ಕೊಳ್ಳಕ್ಕೆ ಸ್ವಚ್ಛವಾದ ಚಿಕ್ಕಣ್ಣನಿರಬೇಕು. ನಿನ್ನಂತ ಕಂತ್ರಿ ಕಜ್ಜಿ ನಾ ಇರ್ಬಾರ್ದು. ಹೇಳಿಸ್ಕೋ, ಇದು ಕನ್ನಡ ಅಂದ್ರೆ. ಹಲೋ, ಕ್ಯಾನ್ ಐ ಸ್ಪೀಕ್ ಟು ಮಿಸ್ಟರ್ ವಿಠಲ್ ಜೆಟ್ಟಿ ಪ್ಲೀಸ್? ಏಯ್ ಅನ್ಎಜುಕೇಟೆಡ್ ನನ್ನ ಮಗನೇ, ನಾನ್ ಸಂಧ್ಯಾ ಮಾತಾಡ್ತಾ ಇರೋದು. ನನ್ನ ಫೋನಿಂದ ಫೋನ್ ಮಾಡಿದ್ರೆ ಎತ್ತಕ್ಕೇನೋ ದೊಡ್ಡರೋಗ ನಿನ್ಗೆ? ಲೋಫರ್ ನಿಮ್ಗಲ್ಲ ರೀ, ಇವ್ರಿಗೆ ನನ್ನ ಹತ್ರ ಆಟ, ಇನ್ನೊಬ್ಳ ಹತ್ರ ಚೆಲ್ಲಾಟನಾ? 2 ದೋಣಿ ಹುಟ್ಟಾಕ್ತಿಯೇನೋ ಕಂತ್ರಿ ಕಜ್ಜಿ ನಾಯಿ. ಹಲೋ ಹಲೋ, ಎಕ್ಸ್ಕ್ಯೂಸ್ ಮೀ, ನೀವು ಮಾತಾಡಿದ್ ಸಾಕು. ನಿಮ್ ಮಾತು ಕೇಳಿಸ್ಕೊಂಡು ನನ್ನ ಬಾಯಿ ಹೊಲ್ಸಾಗೋಯ್ತು. ಕೊಡಮ್ಮ ನನ್ನ ಫೋನ್. ಏಯ್ ಯಾರು ನೀನು? ಯಾರು ನೀನು? ಸಿಮ್ಮು ಸೇರಿಸಿ ಮೊಬೈಲ್ ನಂದು. ಹಲೋ, ಕಳಿಸ್ಕೋ ಇಲ್ಲಿಂದ. ಲೋನ್ ತಗೊಂಡಿರೋದು ಬಾಸು. ಕೊಡ್ತೀಯಾದ ಏನಿದು? ಕಿತ್ಕೊಳ್ಳಿ ಬಾಸು. ಅಯ್ಯೋ ನೀನ್, ಅಯ್ಯೋ ಅಕ್ಕನ, ನಾನು ಸರಿ ಇಲ್ಲ ನೋಡು. ಕೊಡಮ್ಮ ಮೊಬೈಲ್. ಸುಮ್ಮನೆ ಹೋದ್ರೆ ಸರಿ, ಇಲ್ಲಾಂದ್ರೆ ಕೂಗಿ ಜನ ಬಿಡ್ತೀನಿ. ನೋಡೋಣ. ಅಣ್ಣ, ಅಪ್ಪ, ಅಪ್ಪನ, ಅಜ್ಜಿ, ಅಯ್ಯೋ ಮಾಮ, ತಾತ, ತಾತನ. ಬಂಧುಗಳೇ, ಈ ಇಬ್ಬರು ಮಜ್ಜಗಳಿಂದ ನನಗೆ ತೊಂದರೆ ಆಗುತ್ತಿದೆ. 4 ವಾಂಚಿ. ಬರೀ ಟೆಕ್ನಾಲಜಿ ಗೊತ್ತಿದ್ರೆ ಸಾಲದು, ಎಸ್ಕೇಪ್ ಆಗುವ ಟೆಕ್ನಿಕ್ ಗೊತ್ತಿರ್ಬೇಕು ಬಾಸು. 90ನ 180ನ ವಿಸ್ಕಿನ ಬ್ರ್ಯಾಂಡಿನ ಬೆಳಗ್ಗೆನೆ ಫುಲ್ ಟೈಟಾ? ಬಾಸು ಗಾಡಿ ನಿಲ್ಸ್ಬಿಟ್ರೆ? ಲೇ ಅಲ್ಲಿ ನೋಡೋ, ನಿಮ್ ಪೊಲೀಸ್ ಪಾಪ ಕಾಯ್ತಾವ್ರ ಕಣೋ, ಟ್ರಾಫಿಕ್ನವರು. ಎಲ್ಲ ಡಾಕ್ಯುಮೆಂಟ್ ನಿಮ್ಮ ಹತ್ರ ಐತಲ್ಲ ಬಾಸು? ಡಾಕ್ಯುಮೆಂಟ್ ಇದೆ ಕಣೋ, ಹೆಲ್ಮೆಟ್ ಇಲ್ವಲ್ಲೋ? ಏನೋ ಮಾಡೋದು? ನಾನಿದ್ದೀನಿ, ನಡೀರಿ ಬಾಸು. ಸರ್ ಈ ಕಡೆ ಬನ್ರಿ. DL ಇದೆಯಾ? ಇದೆ ಸರ್. RC ಬುಕ್ ಇದೆಯಾ? ಇದೆ ಸರ್. ಇನ್ಶೂರೆನ್ಸು ಇದೆ ಸರ್. ಹೆಲ್ಮೆಟ್ ಅಲ್ಲ ರಾಜ? ಇದೆ ಸರ್. ಹಾಕಿಲ್ಲ ಸರ್. ಯಾಕೆ ಹಾಕಿಲ್ಲ? ಸರಿ ಸರ್. ಕುಡ್ದಿದ್ಯಾ? ಉಫ್ ಮಾಡು. ಬೇಡ ಸರ್, ಸುಮ್ಮನೆ ಸರ್. ಊದು ಒಂದೇ ಸರ್. ಬೇಡ ಸುಮ್ಮನೆ ಸರ್. ಇಲ್ವಾ? ಮೊದಲೇ ಹೇಳಿದೆ, ಕೇಳಿಸ್ಕೊಳ್ಳಿಲ್ಲ. ಅಯ್ಯೋ ಪಾಪಿ ನನ್ನ ಮಗನೇ, ವಾಸನೆ ಬಿಟ್ಬಿಟ್ಟು ನಮ್ಮಿಬ್ರು ಸಾಹೇಬ್ರನ್ನು ಸಾಯಿಸ್ಬಿಟ್ಟಲ್ಲೋ. ಸತೋತ್ರ ಅವ್ರೇನೋ ಅನ್ಯಾಯ ಮಾಡಿದ್ರು ನಿಂಗೆ. ಡ್ರಿಂಕ್ ಅಂಡ್ ಡ್ರೈವ್ ಹಿಡಿಯೋದೇ ತಪ್ಪೇನೋ? ಎಷ್ಟು ವರ್ಷ ಆಯ್ತೋ ಹಲ್ಲುಚ್ಚಿ? ನಿನ್ ಮಕ್ಕ ನಾಯಿ ನರಿ ನೆಕ್ಕ, ನಿನಗ್ ಬರ್ಬಾರ್ದು ಬರ, ನಿನ್ ಕಚ್ಚಿ ನಾಯಿ ಕಚ್ಚ, ನಮ್ ಜೀವನನೇ ಉಲ್ಟಾಗೋಯ್ತು. ಟೆಸ್ಟ್ ಯಾಕೆ ಕೊಡ್ತಾಳೆ ಅಮ್ಮ ಅಂತ ಯೋಚನೆ ಮಾಡಬಾರ್ದು. ಊರೇ ಪೊಲೀಸ್ನವರು ನಾಶವಾಗ್ಲಿ ಅಂತ ಶಾಪ ಹಾಕ್ತಾರೆ. ಆದ್ರೆ ಅದೇ ಪೊಲೀಸ್ನವರು ನೀನು ನಾಶವಾಗ್ಲಿ ಅಂತ ಶಾಪ ಹಾಕಬೇಕಾದ್ರೆ ಕೆಳಗೆ ಹೋಗೋ ಗಾಳಿ ಮೇಲೆ ಬರ್ತಾ ಇದೆ ಅನ್ನೋಂಗಾಯ್ತು. ಇದು ಬೇರೇನೂ ಅಲ್ಲ,
ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪದ ಕರ್ಮದ ಫಲನೇ ಇದು. ನಿನ್ನ ಟೈಮು ತುಂಬಾ ಕೆಟ್ಟು ಕೆರ ಹಿಡಿದು ಹೋಗಿದೆ. ಹೌದು ಸ್ವಾಮಿ. ಆಯ್ತು ಸ್ವಾಮಿ, ಅದಕ್ಕೆ ನಾವ್ ಇವಾಗ ಏನ್ ಮಾಡ್ಬೇಕು ಸ್ವಾಮಿ? ನೀನು ಈ ಪಾಪ ಕರ್ಮದಿಂದ ಮುಕ್ತನಾಗಬೇಕಾದ್ರೆ ನೀನು ಪಂಚಾವತಾರಗಳನ್ನು ಎತ್ತಬೇಕು. ಏನ್ ಎತ್ತಬೇಕು? ಪಂಚಾವತಾರಗಳು. ನಿಮ್ಮ ಮಾತಿನ ತೂತ್ಪರ್ಯ ಅಥವಾ ತಾತ್ಪರ್ಯ ನನ್ಗೆ ಅರ್ಥ ಆಗ್ತಿಲ್ಲ ಸ್ವಾಮಿ. ನಿನ್ನ ಪಾಪವನ್ನು ಪರಿಪರಿಯಾಗಿ ಕಳ್ಕೋಬೇಕು ಅಂದ್ರೆ ಇವತ್ತಿನಿಂದ ನೀನು 5 ಬೇರೆ ಬೇರೆ ಕೆಲಸಗಳನ್ನು ಮಾಡಬೇಕು. ಕೊನೆಯಲ್ಲಿ ಒಬ್ಬ ವ್ಯಕ್ತಿಯನ್ನು ತಿಳಿದು ನೀನು ಮೇಲೆ ಬರಬೇಕು. ಹೌದಾ ಸ್ವಾಮಿ? ನೀವು ಹೇಳ್ದಂಗೆ ಆಗ್ಲಿ ಸ್ವಾಮಿ. 1001 ರೂಪಾಯಿ ದಕ್ಷಿಣೆ ಇಟ್ಟು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಹಿಂತಿರುಗಿ ನೋಡದೆ ಹೋಗ್ತಾ ಇರೋ. ಲೇ 2 ಲಕ್ಷ ಜೊತೆ ಇದನ್ನು ಕೌಂಟ್ ಮಾಡ್ಕೊಳ್ಳ ಕೊಡ. ಎಷ್ಟಾಯ್ತು ಸ್ವಾಮಿ? 5 ತೊಳಿ ಸ್ವಾಮಿ. ದೇವರ ಕಾಪಾಡಪ್ಪ. ತಗೊಳ್ಳಿ ನಮ್ಮನ್ನು ಬಿಟ್ಬಿಡಿ ಸ್ವಾಮಿ. ಉಡ್ಸಿ ದೇವ್ರು ಅಲ್ವಾ ಕೊಡಲ್ವಾ ಬಾಸ್? ಆ ದೇವ್ರೇನೋ ಎಲ್ರಿಗೂ ಅಲ್ವಾ ಕೊಡೋದು, ನಾನು ಕೊಡ್ತೀನಿ ನೋಡೋ ಎಲ್ರಿಗೂ ಅಲ್ವಾ. ನಿಮ್ಮ ಜೀವನ ಸ್ಟಿಫ್ ಆಗಿರ್ಬೇಕಂದ್ರೆ ಎಲ್ಲಾ ಕಾಲದಲ್ಲೂ ಎಲ್ಲಾ ತರ ಕೆಲಸ ಮಾಡಬೇಕು ಅಂದ್ರೆ ಇದು ಗಟ್ಟಿ ಇರಬೇಕು. ಇದು ಗಟ್ಟಿ ಇರಬೇಕು ಅಂದ್ರೆ ಬನ್ರಪ್ಪ, ಪುರುಷ ತಗೋಬೇಕಾ ಗಂಡಸ ತಗೋಬೇಕಾ, 60 ಆಗ್ಲಿ 70 ಆಗ್ಲಿ 80 ಆಗ್ಲಿ 100 ಆಗ್ಲಿ ಎಲ್ಲಾ ಸೀಸನ್ ಅಲ್ಲೂ ಒಂದೇ ತರ ಸ್ಟಿಫ್ ಆಗಿ ಕೆಲಸ ಮಾಡ್ಬೇಕಂದ್ರೆ ಬನ್ನಿ ಅಮ್ಮ, ಇದು ಒಂದೇ ಒಂದು ಬೀಜನ ಬಾಯಿಗೆ ಬನ್ನಿ 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 ಬನ್ನಿ. ನಿಮ್ಮ ಭವಿಷ್ಯ ನಮ್ಮ ಕೈಯಲ್ಲಿದೆ. ಈಗ ನಿಮ್ಮಿಬ್ಬರು ಭವಿಷ್ಯ ನಮ್ಮ ಕೈಲಿ ಇದೆ. ಬರಬೇಕು ಬರಬೇಕು. ಆಪ್ತ ರಕ್ಷಕರು ಆರಕ್ಷಕರು. ಅಣ್ಣ ಪಾಪ ನೀವು ತಾನೇ ಏನ್ ಮಾಡ್ತೀರಾ? ನೈಟ್ ಎಲ್ಲ ಎಣ್ಣೆ ಬಿಟ್ಕೊಂಡು ಡ್ಯೂಟಿ ಮಾಡ್ತೀರಾ. ಬೆಳಿಗ್ಗೆ ಮನೆಗೆ ಹೋದ್ಮೇಲೆ ಇನ್ನೇನ್ ಕೆಲಸ ಮಾಡಕ್ಕಾಗತ್ತೆ? ಸುಮ್ನೆ ಆರಾಕನ್ ಮಲ್ಕೋಬೇಕಷ್ಟೇ. ಅದಕ್ಕೆ ಬೆಳಿಗ್ಗೆ ಆಗ್ಲಿ ಮಧ್ಯಾಹ್ನ ಆಗ್ಲಿ ರಾತ್ರಿ ಆಗ್ಲಿ ಸೂರ್ಯ ಹುಟ್ಟದೆ ಹೋಗ್ಲಿ ಎಲ್ಲಾ ಟೈಮಲ್ಲೂ ಕಡಕ್ಕ ಕೆಲಸ ಮಾಡ್ಬೇಕು ಅಂತ ಔಷಧಿ ನಾವು ನಿಮಗೆ ಕೊಡ್ತೀನಿ. ಅಣ್ಣ ನಿಂತಾವ್ ಟ್ರೀಟ್ಮೆಂಟ್ ತೊಗೊಳಕ್ ನಾವು ಬಂದಿಲ್ಲ, ನಮ್ ಕಡೆಯಿಂದ ನೀನು ಟ್ರೀಟ್ಮೆಂಟ್ ಕೊಡಕ್ ಬಂದಿದ್ದೀವಿ. ಅರ್ಥ ಆಗ್ಲಿಲ್ವೇ? ಗುಂಡ್ಲುಪೇಟೆ ರಾಮಯ್ಯ ತಾತನಿಗೆ ಏನಯ್ಯ ಕೊಟ್ಟೆ? ಓ ಅದಾ ಗಲಗಲ ಗಲಗಲ ಗಂಟಾಗೋಶ ಬೀಜ ತೈಲ. ಈಗ ಅದೇ ಗುಂಡ್ಲುಪೇಟೆ ರಾಮಯ್ಯ ತಾತ ಕಣ್ ಕಡೆ ಜೋಲ್ ಸುರಿಸ್ಕೊಂಡು 19 ರೇಪ್ ಕೇಸಲ್ಲಿ ಪೀಠಾಗೇನೆ. ಅಯ್ಯೋ ಆ ನನ್ನ ಮಗ ಮುದ್ಕ 3 ದಿವಸಕ್ಕೆ ಒಂದ್ಸಲಿ ಔಷಧಿ ತಗೊಳ್ಳೋ ಅಂದ್ರೆ ದಿವಸಕ್ಕೆ 3 ಸಲ ತಗೊಂಡ್ಬಿಟ್ಟವನ. ಹಾಗಾದ್ರೆ ಅದು ಯಾರ್ ತಪ್ಪು ಅಂತ ಹಳ್ಳೆಕಾಯಿ ಪಂಡಿತ? ಇನ್ಯಾರ್ದು ತಪ್ಪಣ್ಣ, ಮುದ್ಕುಂದೇ ತಪ್ಪು. ನಾನೇನೋ ಹಳ್ಳಿಲಿ ಕಾಲ್ದಾರಿ ತೋರಿಸಿದ್ರೆ ಅವನು ನ್ಯಾಷನಲ್ ಹೈವೇಲಿ ತಲೆನೇ ಹಾಕಿದ್ರೆ ಇನ್ನೇನಾಗತ್ತೆ? ಅದೇ ಆಗೋದು. ನಾವೀಗ ನಿನಗೆ ಇಂಟರ್ನ್ಯಾಷನಲ್ ಹೈವೇ ತೋರಿಸ್ತೀವಿ. ಅಣ್ಣ ನನಗೊಂದೇ ಒಂದು ಚಾನ್ಸ್ ಕೊಡ್ರಣ್ಣ, ನಿಮ್ಮಿಬ್ಬರಿಗೊಂದು ಔಷಧಿ ಕೊಡ್ತೀನಿ. ಇಡೀ ದಿವಸ ನನ್ನ ಮಗೊಂದು ಗಾಳಿಯಲ್ಲೇ ಪರಮಾತ್ಮ ಇದು ಊಟದ ಅವತಾರ, ದಯವಿಟ್ಟು ನನಗೆ ಒಳ್ಳೇದಾಗೋ ತರ ಮಾಡಪ್ಪ ತಂದೆ ಪರಮಾತ್ಮ. ಬಾಸ್ ಇದ್ರಲ್ಲ ಅವ್ರು ನೀವು ಗೆಲ್ಲೇಬೇಕು ಬಾಸ್. ಯಾಕೋ? ನನ್ ಸಾಲ ತೀರಿಸ್ಲೇಬೇಕಲ್ವಾ ಬಾಸ್? ಗೋಣಿ ಆಗಕ್ ಮುಂಚೆ ನನ್ನ ಮಗನ್ ಸಾಲ ಹೋಗ ಕಸ್ಟಮರ್. ಬಂದ್ರ மாரியாத தெய்வமே அன்னபூர்ணேஸ்வரியே. அண்ணே தொடாதீங்க, சாப்பாட்டுல ஈ விழுந்திருக்கு. ಏನಣ್ಣ? ಯಾರ ಓನರ್ ಕೂಬಿಡ್ರ ಬಾಸು ಕರೀತಾವ್ರೆ. ಯಾಕಪ್ಪ? ಬಂದೆ ಬಂದೆ ಬಂದೆ. ಕಣ್ಣು ತೆರಿಯದ ಏನಣ್ಣ? ಬಿರಿಯಾನಿಲ್ಲ ನೊಣ ಬಿದ್ದಿದೆ. ಎತ್ತಾಕ್ಬಿಡ್ತೀನಿ ಸರ್, ಏನು ಆಗಲ್ಲ ಅಲ್ವಾ? ನೊಣ ಬಿದ್ದಿರೋದು ಎಪ್ಪಡಿದ ತಿನ್ನೋದು? ಲೋ ಅಪ್ಪ ಸ್ವಾಮಿ, ಅಲ್ಲಿ ನೋಡಲು ಒಂದು ಕೋಳಿ ಫ್ಯಾಮಿಲಿನೇ ಮಸಾಲೆಯಲ್ಲಿ ಫ್ರೈ ಆಗಿ ಸತ್ತು ಬಿದ್ದಿದೆ. ಅದು ನಿನ್ ಕಣ್ಣು ಕಾಣ್ತಾ ಇಲ್ಲ. ಪಾಪ ಈ ಮೀನು ಸಮುದ್ರದಲ್ಲಿ ಈಜಾಡ್ಕೊಂಡು ಇರ್ಬೇಕಾಗಿದ್ದು ರೆಕ್ಕೆ ಎಲ್ಲ ಕಳ್ಕೊಂಡು ಫ್ರೀ ಆಗಿ ಬಿದ್ದಿದೆ. ಇದು ನಿನ್ ಕಣ್ಣು ಕಾಣ್ತಾ ಇಲ್ಲ. ಪಾಪ ಬಾಳಿ ಬದುಕ್ಬೇಕಾಗಿರೋ ಒಂದು ಕುರಿ ನಿನ್ನ ಕಣ್ಣು ಮುಂದೆ ಡ್ರೈ ಫ್ರೀ ಮಸಾಲೆ ಆಗಿ ಸತ್ತು ಬಿದ್ದಿದೆ. ಅದು ನಿನ್ ಕಣ್ಣು ಕಾಣ್ತಾ ಇಲ್ಲ. ಅಷ್ಟೇ ಆಗಲೇ ಇನ್ನು ಹುಟ್ಟೆ ಇಲ್ಲ ಕಣೋ. ಪಾಪ ತಾಯಿ ಹೊಟ್ಟೆಲಿ ಬೆಳಿಬೇಕಾಗಿರೋ ಭ್ರೂಣ ಬಾಯ್ಲಾಗಿ ಬಾಯ್ಡಗಾಗಿ ಇಲ್ಲಿ ಸತ್ತು ಬಿದ್ದಿದೆ. ಇದು ನಿನ್ನ ಕಣ್ಣಿಗೆ ಕಾಣ್ತಾ ಇಲ್ಲ. ಒಂದೇ ಒಂದು ಸಣ್ಣ நம்ம பிக்சர் டயலாக் நமக்கே ரீமேக் பண்ணி அடிக்கிறா. ಯಾವ್ದು ನಿಮ್ಮ ಪಿಕ್ಚರ್? ಅಯ್ಯಯ್ಯೋ ಬಾಯ್ಲ ಮಾಡಿಲ್ವಲ್ಲ. ಈಗ ಪಿಕ್ಚರ್ ನಮ್ಗೆ ಡಬ್ಬಿಂಗ ತಂಬಿ ಎಡ್ರ ಬ್ಯಾಟ. ಏನ್ ಬಾಸ್ ಇದೆಲ್ಲ ಬೇಕಾಗಿತ್ತ? ನಿಮ್ ಬಾಯಿ ಬೀಗ ಹಾಕೊಂಡಿದ್ರೆ ಎಲ್ಲ ಸರಿ ಹೋಗೋದು. ಲೇ ಶಿಷ್ಯ, ನನ್ಗೊಂದು ಐಡಿಯಾ ಬಂತು ಕಣ. ಲೇ ನಾವ್ ಯಾವ ತರಲ್ಲೂ ಕಮ್ಮಿ ಇದೀವಿ. ಇಲ್ಲ ಬಾಸ್, ನಾನ್ ಯಾಕೋ ಹೀರೋ ಆಗ್ಬಾರ್ದು? ಆಗ್ಬೋದು ಬಾಸ್. ಏನು ಒಂದು 3 ಇಂಚು ಕಡಿಮೆ ಇರ್ಬೋದಪ್ಪ ಅಷ್ಟೇ. 3 ಇಂಚ್ ಏನ್ ಬಾಸು? ಇರದೇ 3 ಅಡಿ. ಅಂದ್ರೆ ನಿನ್ ಮಾತಿನ ಅರ್ಥ ಏನು? ಶಿವಣ್ಣ ಮಾತ್ರ ಲಾಂಗ್ ಹಿಡಿಬೇಕಾ? ನಾನು ಲಾಂಗ್ ಹಿಡ್ದಿದ್ದು ನಿನ್ನ ನೋಡಿದ್ಯೇನು? ನೋಡದೆ ಬೇಡ ಬಿಡಿ ಬಾಸ್. ಲೇ
ಏನು ದರ್ಶನ್ ಮಾತ್ರ ಮಚ್ಚಿಡ್ಕೊಂಡು ಕಳಾಸಿ ಪಾಳ್ಯ ಎಲ್ಲ ಓಡಬೇಕಾ? ಯಾಕೆ ನಾನು ಮಚ್ಚಿಡ್ಕೊಂಡು ರೋಡಲ್ಲಿ ಓಡಾಡಿದ್ರೆ ಜನ ನನ್ನ ದನ ಕಡಿಯೋನು ಅನ್ಕೊಂತಾರ? ಹೌದು ಲೇ ಮಂಜ, ಯಶ್ಗಿಂತ ಸ್ಮಾರ್ಟ್ ಅಲ್ಲಿ ನಾನೇನೋ ಕಮ್ಮಿ ಇದ್ದೆ. ಯಶ್ ಬಿಸಿಲಿಗೆ ಹೋದ್ರೆ ಕಪ್ಪಗಾಗ್ಬಿಡ್ತೇನೆ, ನಮ್ದು ಬಣ್ಣ ಹೋದ್ರೆ ಕಾಸು ವಾಪಸ್ಸಲ್ಲಿ. ಅವರು ರಾಜ ಹುಲಿ ಆದ್ರೆ ನಾನು ರಾಜದುರ್ಗದ ಈಲಿ ಕಣ. ನಮ್ಮಿಷ್ಟ ಕಣ. ಏನು ಪವರ್ ಸ್ಟಾರ್ ಮಾತ್ರ ಪವರ್ಫುಲ್ ಆಗಿ ಹೊಡಿಯೋದ? ನಾನು ಕೈ ಎತ್ತಿ ಪವರ್ಫುಲ್ ಆಗಿ ಹೊಡೆದಿದ್ನ ನೀನು ನೋಡಿಲ್ಲಲ್ಲ? ಅದ್ ತಗೋಣ. ನಾನೇ ಕಣ ರವಿಚಂದ್ರನ್. ಬಾರೋ ರಣಧೀರ. ಯಾರಪ್ಪ ನೀವೆಲ್ಲ? ಶಿವಣ್ಣನ್ ಫ್ಯಾನ್, ಅಪ್ಪು ಅಭಿಮಾನಿ, ಯಶ್ ಕಲಾಭಿಮಾನಿ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕಟ್ಟ ಅಭಿಮಾನಿ. ಇನ್ನು ಮೇಲೆ ನೀವೆಲ್ಲ ನನ್ನ ಅಭಿಮಾನಿಗಳು. ಅಮ್ಮ, ಇಷ್ಟೆಲ್ಲ ಆದ್ಮೇಲೂ ಹೀರೋ ಆಗ್ಬೇಕಾ ಬಾಸು? ಏಯ್ ಮೂಕಾಸ್ ಮಂಜ, ನಾನು ಒಂದು ಸಲ ಡಿಸೈಡ್ ಮಾಡಿದ್ರೆ ನನ್ನ ಮಾತನ್ನ ನಾನೇ ಕೇಳ.